ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BA ಭಾಗ 1 ಮತ್ತು BSc ಭಾಗ 1ರ ಜೊತೆಗೆ BCom BBA BCA ಭಾಗ 1ರ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಪತ್ರಿಕೆಯಾದಂಥ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ವಿದ್ಯಾರ್ಥಿ ಮಿತ್ರರೇ, ಈ ಹಿಂದಿನ ನಮ್ಮ ಚರ್ಚೆಗಳಲ್ಲಿ ನಾನು ಭಾರತದ ಸಂವಿಧಾನದ ಲಕ್ಷಣಗಳನ್ನು ಚರ್ಚೆ ಮಾಡುವಂತಹ ಸಮಯದಲ್ಲಿ ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದ ಒಂದು ಲಕ್ಷಣ ಅಂತ ಹೇಳಿದ್ದೆ. ಫಂಡಮೆಂಟಲ್ ರೈಟ್ಸ್ ಆರ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ. ಈ ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದ 3ನೇ ಅಧ್ಯಾಯದಲ್ಲಿ ಸಂವಿಧಾನದ 12ರಿಂದ 35ರವರೆಗಿನ ವಿಧಿಗಳಲ್ಲಿ ಕಂಡುಬರ್ತಾ ಇದ್ದಾವೆ. ಅಂದರೆ 3ನೇ ಅಧ್ಯಾಯ 12ರಿಂದ 35ರವರೆಗಿನ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾವೆ ಅಥವಾ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟವಾಗಿವೆ. ಚಾಪ್ಟರ್ 3 ಆರ್ಟಿಕಲ್ 12 to 35 ಡೀಲ್ಸ್ ವಿತ್ ಫಂಡಮೆಂಟಲ್ ರೈಟ್ಸ್. ವಿದ್ಯಾರ್ಥಿ ಮಿತ್ರರೇ, ಈ ಮೂಲಭೂತ ಹಕ್ಕುಗಳನ್ನು ನಾವು ಅಮೇರಿಕೆಯ ಸಂವಿಧಾನದಿಂದ ಎರವಲು ಮಾಡಿಕೊಂಡಿದ್ದೀವಿ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ನಾನು ನಿಮಗೆ ಸಂವಿಧಾನದ ಲಕ್ಷಣಗಳನ್ನು ಹೇಳುವಂಥ ಸಮಯದಲ್ಲಿ ಯಾವ ಸಂವಿಧಾನದಿಂದ ಏನನ್ನು ಎರವಲು ತಂದಿದ್ದೀವಿ, ನಮ್ಮ ಭಾಷೆದ ಕಡ ಅಂತ ಹೇಳ್ತೀವಲ್ಲ, ಕಡ್ನ ತೊಗೊಂಬಂದೀವಿ ಅಂತೇಳಿ ಎರವಲು ತಂದಿದ್ದೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ಅದರಲ್ಲಿ ಅಮೇರಿಕೆಯ ಸಂವಿಧಾನದಿಂದ ನಾವು ಮೂಲಭೂತ ಹಕ್ಕುಗಳನ್ನು ಎರವಲು ತಂದಿದ್ದೀವಿ. ಅಮೇರಿಕೆಯ ಸಂವಿಧಾನದ ಮೊದಲ 10 ತಿದ್ದುಪಡಿಗಳು ಅಮೇರಿಕೆಯ ಮೂಲ ಸಂವಿಧಾನ ತನ್ನ ಪ್ರಜೆಗಳಿಗೆ ಹಕ್ಕುಗಳನ್ನು ಕೊಟ್ಟಿರಲಿಲ್ಲ. ಆದರೆ ಸಂವಿಧಾನಕ್ಕೆ ಮೊದಲ 10 ತಿದ್ದುಪಡಿಗಳನ್ನು ತರುವ ಮೂಲಕ ಅಲ್ಲಿಯ ಪ್ರಜೆಗಳಿಗೆ ನಾಗರಿಕ ಹಕ್ಕುಗಳನ್ನು ನೀಡಿದರು. ಅವರು ಅದಕ್ಕೆ ನಾಗರಿಕ ಹಕ್ಕುಗಳಂದರು, ನಾವು ಮೂಲಭೂತ ಹಕ್ಕುಗಳಂತೀವಿ. ಈ ಮೂಲಭೂತ ಹಕ್ಕುಗಳ ಇತಿಹಾಸದ ಬಗ್ಗೆ ಹೇಳಬೇಕು ತಮಗೆ ಅಂತಂದರೆ, ಬ್ರಿಟಿಷರು ಮೂಲಭೂತ ಹಕ್ಕುಗಳಿಗಾಗಿ ಬ್ರಿಟಿಷರು ಪ್ರಜೆಗಳ ಹಕ್ಕುಗಳಿಗಾಗಿ ಅಥವಾ ಹಕ್ಕುಗಳ ಪಟ್ಟಿಗಾಗಿ ಬಹಳ ದೊಡ್ಡ ಹೋರಾಟವನ್ನು ಮಾಡೋದನ್ನು ನಾವು ಕಾಣ್ತಾ ಇದ್ದೀವಿ. ಅದರ ಪ್ರತಿಫಲವೇ 1215ರ ಮ್ಯಾಗ್ನಾ ಕಾರ್ಟಾ ಅವರಿಗೆ. ತದನಂತರ ನಾವು ಫ್ರೆಂಚ್ ಕ್ರಾಂತಿಯನ್ನು ಕಾಣ್ತಾ ಇದ್ದೀವಿ. 1789ರ ಫ್ರೆಂಚ್ ಕ್ರಾಂತಿ, 1776 ಫ್ರೆಂಚ್ ಕ್ರಾಂತಿ. ಈ ಫ್ರೆಂಚ್ ಕ್ರಾಂತಿಯು ಕೂಡ, ಫ್ರೆಂಚ್ ಕ್ರಾಂತಿಯ ಡೇಟ್ ನೀವು ಕನ್ಫರ್ಮ್ ಮಾಡಿಕೊಡ್ರಿ ಇತಿಹಾಸದ ವಿದ್ಯಾರ್ಥಿಗಳು. ಯಾಕಂದರೆ ಈ ಫ್ರೆಂಚ್ ಕ್ರಾಂತಿಯಿಂದಾಗಿಯೇ ಹಕ್ಕುಗಳ ಬಗ್ಗೆ ಒಂದು ಅಂತಾರಾಷ್ಟ್ರೀಯ ಹೋರಾಟ ಅಥವಾ ಅಂತಾರಾಷ್ಟ್ರೀಯ ಒಂದು ವಾದ ಪ್ರಾರಂಭವಾಯಿತು ಅಂತ ನಾವು ಕಾಣ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಕ್ಕುಗಳಿಗೆ ಬೇಡಿಕೆ ಬಂದದ್ದು ಫ್ರೆಂಚ್ ಕ್ರಾಂತಿಯಿಂದಾಗಿಯೇ. ಫ್ರೆಂಚ್ ಜನರು ಅಲ್ಲಿಯ ಅರಸನಿಂದ ಶೋಷಣೆಗೆ ಒಳಗಾಗಿದ್ದರು, ತುಳಿತಕ್ಕೊಳಗಾಗಿದ್ದರು. ಅವರಿಗೆ ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ. ನಿರಂತರವಾಗಿ ಅವರ ಮೇಲೆ ದೌರ್ಜನ್ಯ ನಡೀತಾ ಇತ್ತು, ಅವರ ಶೋಷಣೆ ಆಗ್ತಾ ಇತ್ತು. ಫ್ರೆಂಚ್ ಕ್ರಾಂತಿಯ ಮೂಲ ವಾದವೇ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವಾಗಿತ್ತು. ಸರ್ವರನ್ನು ಸಮಾನರನ್ನಾಗಿ ಕಾಣುವುದು, ಸರ್ವರಿಗೆ ಸ್ವಾತಂತ್ರ್ಯವನ್ನು ಕೊಡುವುದು ಹಾಗೂ ಭ್ರಾತೃತ್ವ ಭಾವನೆಯನ್ನು ಬೆಳೆಸುವುದು ಆಗಿತ್ತು. ಅವರದರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಪರಿಣಾಮವಾಗಿ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಹಕ್ಕುಗಳ ಬಗ್ಗೆ ಒಂದು ತಿಳುವಳಿಕೆ ಬರ್ತಾ ಇದೆ ಅನ್ನೋ ವಾದ ಕೂಡ ನಮ್ಮಲ್ಲಿದೆ. ಆದರೆ ಹಕ್ಕುಗಳಿಗಾಗಿ ಹೋರಾಡಿದರು ಮೊದಲು ಬ್ರಿಟಿಷರು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಈ ಹಕ್ಕುಗಳನ್ನು ತಮ್ಮ ಸಂವಿಧಾನದಲ್ಲಿ ಸೇರಿಸಿದ್ರು ಅಮೆರಿಕನ್ನರು. ಈ ಹಕ್ಕುಗಳಿಗೆ ನ್ಯಾಯಬದ್ಧವಾದ, ಸಂವಿಧಾನಬದ್ಧವಾದ ಮಾನ್ಯತೆಯನ್ನು ನೀಡಿದವರು ಅಮೆರಿಕನ್ನರು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಭಾರತೀಯರು ಕೂಡ ಈ ಹಕ್ಕುಗಳಿಗಾಗಿ ಹೋರಾಡಿದ್ದಾರೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್, ಏನು ನಾವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರಿತಾ ಇದ್ದೀವಿ, INC ಅಂತ ಕರಿತಾ ಇದ್ದೀವಿ, ಇದು ಹುಟ್ಟಿಕೊಂಡದ್ದೇ ಪ್ರಜೆಗಳ ಹಕ್ಕುಗಳಿಗಾಗಿ. ಯಾವ ರೀತಿ ಬ್ರಿಟಿಷ್ ಸರ್ಕಾರ, ಬ್ರಿಟಿಷ್ ಸಂಸತ್ತು ತನ್ನ ಪ್ರಜೆಗಳನ್ನು ಕಾಣ್ತಾ ಇದೆ, ತನ್ನ ಪ್ರಜೆಗಳಿಗೆ ಸೌಲಭ್ಯ ಸೌಕರ್ಯಗಳನ್ನು ನೀಡ್ತಾ ಇದೆ, ಅಂತಹ ಸೌಲಭ್ಯ ಸೌಕರ್ಯಗಳನ್ನು ಭಾರತೀಯರಿಗೆ ನೀಡಬೇಕು ಅನ್ನೋ ಒಂದು ವಾದವನ್ನು ಇವರು ಮುಂದಿಟ್ಟರು.
ಭಾರತದ ನಾಗರಿಕರು ಬ್ರಿಟಿಷ್ ಆಡಳಿತದಲ್ಲಿ ಅನುಭವಿಸುತ್ತಿದ್ದಂಥ ತೊಂದರೆಗಳು, ಬ್ರಿಟಿಷ್ ಅಧಿಕಾರಿಗಳು ಭಾರತೀಯರ ಮೇಲೆ ಮಾಡುತ್ತಿದ್ದಂಥ ದಬ್ಬಾಳಿಕೆಗಳು, ಅವರಿಗೆ ನೀಡುತ್ತಿದ್ದಂಥ ಚಿತ್ರಹಿಂಸೆಗಳು, ಅವರ ಮೇಲೆ ಆಗುತ್ತಿದ್ದಂಥ ಒಂದು ಶೋಷಣೆ, ಇದೆಲ್ಲದರ ವಿರುದ್ಧ ಧ್ವನಿ ಎತ್ತಿ ಭಾರತೀಯರಿಗೂ ಹಕ್ಕುಗಳು ಬೇಕು ಅನ್ನುವ ವಾದವನ್ನು ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಮಂಡಿಸ್ತಾ ಇದೆ. 1895ರಲ್ಲಿ ಇದರ ಬಗ್ಗೆ ಒಂದು ವಾದ ಬರ್ತಾ ಇದೆ. 1885ರಲ್ಲಿ ಸ್ಥಾಪಿತವಾದಂಥ ಕಾಂಗ್ರೆಸ್ 1895ರಲ್ಲಿ ಬೇಡಿಕೆಯನ್ನು ನೀಡ್ತಾ ಇದೆ. ಇನ್ನು ಅನಿ ಬೆಸೆಂಟ್ರು 1925ರಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. 1925ರಲ್ಲಿ ಅನಿ ಬೆಸೆಂಟ್ ಅವರು ಭಾರತೀಯರ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಭಾರತೀಯರಿಗೆ ಹಕ್ಕುಗಳು ಇರಬೇಕು, ಕಾಮನ್ವೆಲ್ತ್ ಆಫ್ ಇಂಡಿಯನ್ ಕೌನ್ಸಿಲ್ ಅನ್ನೋದರಲ್ಲಿ ಒಂದರ ಬಗ್ಗೆ ಇವರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ತದನಂತರ 1928ರಲ್ಲಿ ನೆಹರು ಕಮಿಟಿ ಭಾರತೀಯರಿಗೆ ಹಕ್ಕುಗಳಿರಬೇಕೆಂದು ಹೇಳ್ತಾ ಇದೆ. 1945ರ ಸಪ್ರೂ ಕಮಿಟಿ, ಅದರ ಜೊತೆಗೆ 1946ರ ಕ್ಯಾಬಿನೆಟ್ ಮಿಷನ್, ಇವುಗಳು ಭಾರತೀಯರಿಗೆ ಹಕ್ಕುಗಳು ಬೇಕು ಅನ್ನುವ ವಾದವನ್ನು ನಮ್ಮ ಮುಂದಿರ್ತಾ ಇದ್ದಾವೆ. ಈ ಭಾರತೀಯರಿಗೆ ಹಕ್ಕುಗಳು ಬೇಕು ಅನ್ನುವ ವಾದವನ್ನು ಇಡಲಿಕ್ಕೆ ಮೂಲ ಕಾರಣ ನಾನು ಈಗಾಗಲೇ ಹೇಳಿದಂತೆ ಭಾರತೀಯರ ಮೇಲೆ ಆಗುತ್ತಿದ್ದಂಥ ದಬ್ಬಾಳಿಕೆಗಳು, ಭಾರತೀಯರ ಶೋಷಣೆ, ಅದರ ಒಳಗೆ ಫ್ರೆಂಚರು, ಅಮೇರಿಕನ್ನರು ಮತ್ತು ಬ್ರಿಟಿಷರು ಅನುಭವಿಸುತ್ತಿದ್ದಂಥ ಹಕ್ಕುಗಳು. ಫ್ರೆಂಚ್, ಬ್ರಿಟಿಷ್ and American citizens were enjoying rights, whereas Indians were exploited. So, people demanded rights. It started in pre-independent India only. ಈ ಬೇಡಿಕೆ ಕೂಗು ಕಾಂಗ್ರೆಸ್ನಿಂದ ಪ್ರಾರಂಭವಾಯಿತು ಅಂತ ಹೇಳಿದಾಗ, ಯಾವಾಗ ಕ್ಯಾಬಿನೆಟ್ನ ರಚನೆ, ಇದು ಸಂವಿಧಾನದ ರಚನೆಗೆ ಸಂವಿಧಾನ ರಚನಾ ಸಮಿತಿ ಆಗ್ತಾ ಇದೆಯೋ, ಈ ಸಂವಿಧಾನ ರಚನಾ ಸಮಿತಿಯಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ನೇತೃತ್ವದಲ್ಲಿ ಒಂದು ಈ ಮೂಲಭೂತ ಹಕ್ಕುಗಳ ಸಮಿತಿ ಆಗ್ತಾ ಇದೆ. ಅಮೇರಿಕೆಯಲ್ಲಿ ಸಿವಿಲ್ ರೈಟ್ಸ್ ಅಂದಿದ್ದಾರೆ, ಇಂಗ್ಲೆಂಡಿನಲ್ಲಿ ಬಿಲ್ ಆಫ್ ರೈಟ್ಸ್ ಅಂದಿದ್ದಾರೆ, ಫ್ರಾನ್ಸ್ನಲ್ಲಿ ರೈಟ್ಸ್ ಆಫ್ ದ ಪೀಪಲ್ ಅಂತಾರೆ, ಇಂಡಿಯಾದಲ್ಲಿ ಮಾತ್ರ ಫಂಡಮೆಂಟಲ್ ರೈಟ್ಸ್ ಅಂತ ಇದ್ದಾರೆ, ಮೂಲಭೂತ ಹಕ್ಕುಗಳು ಅಂತ ಇದ್ದಾರೆ. ವುಡ್ ಯು ಮೀನ್ ಬೈ ಫಂಡಮೆಂಟಲ್ ದೆನ್? ದೇ ಆರ್ ಫಂಡಮೆಂಟಲ್ ಫಾರ್ ದ ಸರ್ವೈವಲ್, ದೇ ಆರ್ ಫಂಡಮೆಂಟಲ್ ಫಾರ್ ದ ಸಕ್ಸಸ್, ದೇ ಆರ್ ಫಂಡಮೆಂಟಲ್ ಆರ್ ಬೇಸಿಕ್ ಫಾರ್ ಲೀಡಿಂಗ್ ಎ ಹ್ಯೂಮೇನ್ ಲೈಫ್. ಅಮೇರಿಕನ್ನರು ನಾಗರಿಕ ಹಕ್ಕುಗಳು, ಬ್ರಿಟಿಷರು ಹಕ್ಕುಗಳ ಪಟ್ಟಿ ಅಂತ ಏನೋ ಕರೆದ್ರು, ಬಿಲ್ ಆಫ್ ರೈಟ್ಸ್, ರೈಟ್ಸ್ ಆಫ್ ದ ಪೀಪಲ್, ಸಿವಿಲ್ ರೈಟ್ಸ್, ಈ ರೀತಿ ಕರೆದ್ರು. ಆದರೆ ನಮ್ಮಲ್ಲಿ ಇವುಗಳಿಗೆ ಮೂಲಭೂತ ಹಕ್ಕುಗಳಂತ ಯಾಕೆ ಕರೆದಿವಿ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರ್ತಾ ಇದೆ. ನಾವು ಬಿಲ್ ಆಫ್ ರೈಟ್ಸ್ ಅಂತ ಕರಿಬೋದಿತ್ತು, ಅಥವಾ ಸಿವಿಲ್ ರೈಟ್ಸ್ ಅಂತ ಕರಿಬೋದಿತ್ತು, ಅಥವಾ ರೈಟ್ಸ್ ಆಫ್ ದ ಪೀಪಲ್ ಅಂತ ಕರಿಬೋದಿತ್ತು. ಹಾಗೆ ಅವುಗಳನ್ನು ಹೆಸರಿಸದೆ ಇವುಗಳಿಗೆ ನಾವು ಮೂಲಭೂತ ಹಕ್ಕುಗಳು ಅಂತ ಕರೆದಿವಿ. ಇವುಗಳಿಗೆ ಮೂಲಭೂತ ಹಕ್ಕುಗಳು ಅಂತ ಕರೆಯಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಮಾನವ ಮಾನವನಾಗಿ ಬಾಳಲಿಕ್ಕೆ ಮೂಲಭೂತ ಅವಶ್ಯಕತೆಗಳು. ಮಾನವ ಮಾನವನಾಗಿ ಬಾಳಲಿಕ್ಕೆ ಇವು ಮೂಲಭೂತ ಅವಶ್ಯಕವಾಗಿರುವ ಹಕ್ಕುಗಳು. ಎಲ್ಲಿಯವರೆಗೆ ಶೋಷಣೆ ಇರ್ತಾ ಇದೆಯೋ, ದಬ್ಬಾಳಿಕೆ ಇರ್ತಾ ಇದೆಯೋ, ಮನುಷ್ಯರನ್ನು ತುಳಿತಾ ಇದ್ದಾರೋ, ಮನುಷ್ಯರನ್ನು ಶೋಷಣೆಗೆ ಒಳಪಡಿಸ್ತಾ ಇದ್ದಾರೋ, ಅಲ್ಲಿಯವರೆಗೆ ವ್ಯಕ್ತಿತ್ವ ವಿಕಸನ ಆಗುವುದಿಲ್ಲ, ಅಲ್ಲಿಯವರೆಗೆ ನಾವು ನಾವಾಗಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿಯವರೆಗೆ ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ಮನಗಂಡಂಥ ನಮ್ಮ ಸಂವಿಧಾನ ರಚನಾ ಸಮಿತಿಯವರು ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ. ಮೂಲಭೂತ ಹಕ್ಕುಗಳನ್ನು ಪ್ರಜೆಗಳಿಗೆ ನೀಡುವ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಮೂಲಭೂತ ಹಕ್ಕುಗಳಿಗಾಗಿಯೇ ನಮ್ಮಲ್ಲಿ ಸಂವಿಧಾನದಲ್ಲಿ ಒಂದು ಸಮಿತಿ ಆಗ್ತಾ ಇದೆ. ಅದಕ್ಕೆ ಹಕ್ಕುಗಳ ಸಮಿತಿ ಅಂತ ಕರೀತಾ ಇದ್ದಾರೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ನೀಡ್ತಾ ಇದ್ದಾರೆ.
ಅಂದರೆ ಈ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇರ್ತಾ ಇದ್ದಾರೆ. ಆಚಾರ್ಯ ಕೃಪಲಾನಿಯವರು ಉಪಾಧ್ಯಕ್ಷರಿರ್ತಾರೆ. ಪರೀಕ್ಷಾ ದೃಷ್ಟಿಯಿಂದ ಅಲ್ಲದೆ ಹೋದರೂ ನಿಮ್ಮ ಜ್ಞಾನದ ದೃಷ್ಟಿಯಿಂದ ಅದು ಸದಸ್ಯರ ಹೆಸರುಗಳನ್ನು ಹೇಳಿದರೆ ಇದರಲ್ಲಿ ರಾಜ್ಕುಮಾರಿ ಅಮೃತ್ ಕೌರ್, ಹನ್ಸ್ ಮೆಹ್ತಾ, ಮಿನು ಮಸಾನಿ, ಕೆ ಟಿ ಶಹಾ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ ಎಂ ಮುನ್ಸಿ, ಹುಕುಂ ಸಿಂಗ್, ಮೌಲಾನಾ ಆಜಾದ್, ಡಾಕ್ಟರ್ ಅಂಬೇಡ್ಕರ್, ಜೆ ದೌಲತ್ ರಾಯ್ ಮತ್ತು ಕೆ ಎಂ ಪನಿಕರ್ ಮೆಂಬರ್ಸ್ ಇರ್ತಾರೆ. ಒಂದು 3-4 ಹೆಸರು ಇಟ್ಕೊಂಡು ನೆನಪಿಟ್ಕೊಂಡ್ರು ಸಾಕು ನೀವು. ಕೆ ಎಂ ಮುನ್ಷಿ, ಕೆ ಎಂ ಪನಿಕರ್, ಅಲ್ಲಾದಿ ಕೃಷ್ಣಸ್ವಾಮಿ ಅಯ್ಯರ್, ಡಾಕ್ಟರ್ ಅಂಬೇಡ್ಕರ್, ಮೌಲಾನಾ ಆಜಾದ್, ಮುನ್ಷಿ, ಇವರು ಒಂದಿಷ್ಟು ಹೆಸರುಗಳನ್ನು ನೆನಪಿಟ್ಕೊಂಡು ರಾಜಕುಮಾರಿ ಅಮೃತ್ ಕೌರ್, ಮನಾ ಮಿಸಾನಿ, ಹೀಗೊಂದು 4-5 ಹೆಸರಾದರೂ ನೀವು ನೆನಪಿಟ್ಕೊಂಡ್ರೆ ಒಳ್ಳೆಯದು. ತದನಂತರ ಈ ಸಮಿತಿ 1947 ಫೆಬ್ರವರಿ 27ರಂದು ಮೊದಲ ಬಾರಿಗೆ ಸಭೆ ಸೇರ್ತಾ ಇದೆ. 1947 February 27, first meeting of the Committee on Rights was conducted. Sardar Patel was its president and Acharya Kripalani was the vice president. ಬಿ ಎನ್ ರಾವ್ ಅಂತ ಒಬ್ಬರು ಬರ್ತಾರೆ. ಇವರು ಕನ್ನಡಿಗರು. ಭಾಳ ಅಭಿಮಾನದಿಂದ ಹೇಳಬೇಕು. ಈ ಹಕ್ಕುಗಳ ಬಗ್ಗೆ ಒಂದು ಪಟ್ಟಿಯನ್ನು ಇವರೇ ಸಿದ್ಧಪಡಿಸ್ತಾರೆ. ಹಕ್ಕುಗಳ ಯಾದಿಯನ್ನು ಇವರೇ ಸಿದ್ಧಪಡಿಸ್ತಾ ಇದ್ದಾರೆ. ಅದನ್ನು ಚರ್ಚೆಗಿಡ್ತಾರೆ. ಅಂತಿಮವಾಗಿ ಈ ಪಟ್ಟಿಯನ್ನು 16 ಏಪ್ರಿಲ್ 1947ರಂದು ಅಂಗೀಕರಿಸ್ತಾ ಇದ್ದಾರೆ. ಅದರ ಸಂವಿಧಾನ ರಚನಾ ಸಮಿತಿ ಇದನ್ನು 7 ಹಕ್ಕುಗಳಾಗಿ ಒಪ್ಕೊಳ್ತಾ ಇದೆ. 7 ಹಕ್ಕುಗಳಾಗಿ. ನೋಡ್ರಿ, ನಾನು ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಲಕ್ಷಣಗಳಾಗಿ ಹೇಳುವಂಥ ಸಮಯದಲ್ಲಿ ನಿಮಗೊಂದು ಮಾತನ್ನು ಹೇಳಿದ್ದೆ. ನಮಗೆ 7 ಹಕ್ಕುಗಳಿವೆ ಅಂತೇಳಿ. ಮೂಲ ಸಂವಿಧಾನ ನಮಗೆ 7 ಹಕ್ಕುಗಳನ್ನು ಕೊಟ್ಟಿದ್ರೆ, ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡುವ ಮೂಲಕ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ 1978ರಲ್ಲಿ 44ನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಪಟ್ಟಿಯಿಂದ ತೆಗೆದುಹಾಕಿದೆ. ಅಷ್ಟನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು. ಇನ್ನು ಹಕ್ಕುಗಳ ಬಗ್ಗೆ 1-2 ವ್ಯಾಖ್ಯೆಗಳನ್ನು ನಾನು ಹೇಳ್ತೇನೆ ನಿಮ್ಮದ ಜ್ಞಾನದ ದೃಷ್ಟಿಯಿಂದ. ಈ ಲಾಸ್ಕಿ ಏನು ಹೇಳ್ತಾರೆ ಅಂತಂದರೆ, ಹೆರಾಲ್ಡ್ ಜೆ ಲಾಸ್ಕಿ ಅಂತೇಳಿ ಒಬ್ಬ ಮಹಾನ್ ದಾರ್ಶನಿಕ ಬರ್ತಾ ಇದ್ದಾರೆ ರಾಜ್ಯಶಾಸ್ತ್ರದಲ್ಲಿ. ಇವರು ಏನು ವ್ಯಾಖ್ಯೆ ಹೆಂಗೆ ಕೊಡ್ತಾರೆ ಅಂದರೆ, ವ್ಯಕ್ತಿ ತನ್ನ ವ್ಯಕ್ತಿತ್ವದ ಪರಿಪೂರ್ಣತೆಯನ್ನು ಮುಟ್ಟಲು ಇರಬೇಕಾದ ಸಾಮಾಜಿಕ ವಾತಾವರಣಗಳೇ ಹಕ್ಕುಗಳು. ವ್ಯಕ್ತಿ ತನ್ನ ವ್ಯಕ್ತಿತ್ವದ ಪರಿಪೂರ್ಣತೆಯನ್ನು ಮುಟ್ಟಲು ಇರಬೇಕಾದ ಸಾಮಾಜಿಕ ವಾತಾವರಣಗಳೇ ಹಕ್ಕುಗಳು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಸಮಾಜದಲ್ಲಿ ಒಂದು ಎಂಥ ವಾತಾವರಣ ಇರಬೇಕಪ್ಪ ಅಂತಂದ್ರೆ, ನನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ನನಗೆ ಅವಕಾಶ ಇರಬೇಕು, ನನಗೆ ಸ್ವಾತಂತ್ರ್ಯ ಇರಬೇಕು, ನಾನು ಸ್ವತಂತ್ರವಾಗಿ ನನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ಒಂದು ಮುಕ್ತ ವಾತಾವರಣ ಅಲ್ಲಿ ಇರಬೇಕು ಅನ್ನೋದನ್ನು ಹೆರಾಲ್ಡ್ ಜೆ ಲಾಸ್ಕಿ ಅವರು ನಮಗೆ ಹೇಳ್ತಾ ಇದ್ದಾರೆ. ಇನ್ನು ಭಾರತೀಯರಾದಂಥ ದುರ್ಗಾದಾಸ್ ಬಸು ಅವರು ಮೂಲಭೂತ ಹಕ್ಕುಗಳ ವ್ಯಾಖ್ಯೆಯನ್ನು ಈ ರೀತಿ ನೀಡ್ತಾ ಇದ್ದಾರೆ. ಲಿಖಿತ ಸಂವಿಧಾನದಲ್ಲಿ ನಮೂದಿಸಿ ರಕ್ಷಿಸಲ್ಪಡುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳೆಂದು ಕರೆಯುತ್ತಾರೆ. ಲಿಖಿತ ಸಂವಿಧಾನದಲ್ಲಿ ನಮೂದಿಸಿ ರಕ್ಷಿಸಲ್ಪಡುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು. ಅವರು 2 ಅಂಶಗಳನ್ನ ಹೇಳ್ತಾರೆ ಬಾಸು ಅವರು ನಮಗಿಲ್ಲಿ, ದುರ್ಗಾದಾಸ್ ಬಾಸು ಅವರು. ಒಂದು, ಇವು ಲಿಖಿತ ರೂಪದಲ್ಲಿ ನಮೂದಿಸಲ್ಪಟ್ಟಿವೆ, ಇವು ಸಂವಿಧಾನದ ಭಾಗವಾಗಿವೆ, ಇವು ಸಂವಿಧಾನದಲ್ಲಿ ಲಿಖಿತ ರೂಪದಲ್ಲಿವೆ. ಅಷ್ಟೇ ಅಲ್ಲ, ಇವು ರಕ್ಷಿಸಲ್ಪಟ್ಟಿವೆ, ಇವುಗಳಿಗೆ ರಕ್ಷಣೆ ಇದೆ, ಇವುಗಳನ್ನು ಹತ್ತಿಕ್ಕಲಿಕ್ಕೆ ಆಗೋದಿಲ್ಲ, ಇವುಗಳನ್ನು ನಿರಾಕರಿಸಲಿಕ್ಕೆ ಆಗೋದಿಲ್ಲ, ಇವುಗಳನ್ನು ರದ್ದುಪಡಿಸಲಿಕ್ಕೆ ಆಗೋದಿಲ್ಲ. ದೇ ಆರ್ ಪ್ರೊಟೆಕ್ಟೆಡ್ ಅಂತ ಹೇಳ್ತಾರೆ ಅವರು. ದೇ ಆರ್ ನಾಟ್ ಓನ್ಲಿ ರಿಟನ್ ಇನ್ ದ ಕಾನ್ಸ್ಟಿಟ್ಯೂಷನ್, ದೇ ಆರ್ ಪ್ರೊಟೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಎಷ್ಟು ಅದ್ಭುತ. ಕೇವಲ ಹಕ್ಕುಗಳನ್ನು ನೀಡುವುದರಿಂದ ಯಾವುದೇ ಲಾಭ ಇಲ್ಲ. ಸಂವಿಧಾನದಲ್ಲಿ ಹಕ್ಕುಗಳ ಪಟ್ಟಿಯನ್ನು ಸೇರಿಸೋದ್ರಿಂದ ಯಾವುದೇ ಲಾಭ ಆಗೋದಿಲ್ಲ.
ಸಂವಿಧಾನದಲ್ಲಿ ಸೇರಿಸಲ್ಪಟ್ಟಂಥ ಹಕ್ಕುಗಳಿಗೆ ರಕ್ಷಣೆಯನ್ನು ನೀಡಬೇಕು. ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಹಕ್ಕುಗಳ ರಕ್ಷಕನಾಗಿ ಕಾರ್ಯ ಮಾಡ್ತಾ ಇದೆ ಅನ್ನೋದು ನಾವು ನೆನಪಿಟ್ಕೊಳ್ಬೇಕು. ಇನ್ನು ಈ ಹಕ್ಕುಗಳ ಲಕ್ಷಣಗಳು ಯಾವ ರೀತಿ ಸಂವಿಧಾನದ ಲಕ್ಷಣಗಳಿದಾವೆ, ಅದೇ ರೀತಿ ಹಕ್ಕುಗಳಿಗೆ ಒಂದಿಷ್ಟು ಲಕ್ಷಣಗಳಿದಾವೆ. ಮೊದಲನೆಯ ಲಕ್ಷಣ ಏನಪ್ಪ ಅಂತಂದರೆ, ಇವು ನ್ಯಾಯ ಸಮರ್ಥನೀಯವಾದವುಗಳು, ಅಂದರೆ ನ್ಯಾಯಾಂಗದಿಂದ ರಕ್ಷಿಸಲ್ಪಟ್ಟವು. ನ್ಯಾಯ ಸಮರ್ಥನೀಯವಾದವುಗಳಂದರೆ ಏನು? ಯಾವಾಗ ನಿಮಗೆ ಹಕ್ಕುಗಳು ನಿರಾಕರಿಸಲ್ಪಡ್ತಾ ಇದ್ದಾವೋ, ಯಾವಾಗ ನೀವು ನಿಮ್ಮ ಹಕ್ಕುಗಳನ್ನು ಅನುಭವಿಸುವಂಥ ಸ್ಥಿತಿಯಲ್ಲಿರುವುದಿಲ್ಲವೋ, ಯಾವಾಗ ಶಾಸಕಾಂಗವಾಗಲಿ ಕಾರ್ಯಾಂಗವಾಗಲಿ ಅಥವಾ ರಾಷ್ಟ್ರದ ಆಡಳಿತ ವ್ಯವಸ್ಥೆಯಾಗಲಿ ನಿಮ್ಮ ಹಕ್ಕುಗಳನ್ನು ನಿಯಂತ್ರಿಸ್ತಾ ಇದೆಯೋ, ಅಂತಹ ಸಮಯದಲ್ಲಿ ಸಂವಿಧಾನದ 32ನೇ ವಿಧಿಯಡಿ ಸರ್ವೋಚ್ಚ ನ್ಯಾಯಾಲಯಕ್ಕೂ ಸಂವಿಧಾನದ 226ನೇ ವಿಧಿಯಡಿ ಉಚ್ಚ ನ್ಯಾಯಾಲಯಕ್ಕೂ ರಿಟ್ಟನ್ನು ದಾಖಲಿಸಿ ನಿಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಅಂದರೆ ನಮ್ಮ ಸಂವಿಧಾನ ಕೇವಲ ಹಕ್ಕುಗಳನ್ನು ಕೊಡುವುದನ್ನು ಮಾತ್ರ ಮಾಡಿಲ್ಲ, ಕೊಟ್ಟ ಹಕ್ಕುಗಳಿಗೆ ನ್ಯಾಯಸಮ್ಮತವಾದ ರಕ್ಷಣೆಯನ್ನು ನೀಡಿದಾವೆ, ನ್ಯಾಯಾಂಗದ ರಕ್ಷಣೆಯನ್ನು ನೀಡಿದಾವೆ. ನ್ಯಾಯಾಂಗವು ಭಾರತದಲ್ಲಿ ಹಕ್ಕುಗಳ ರಕ್ಷಕನಾಗಿದೆ. ಅದು ಸರ್ವೋಚ್ಚ ನ್ಯಾಯಾಲಯ ಇರ್ಬೋದು, ಉಚ್ಚ ನ್ಯಾಯಾಲಯ ಇರ್ಬೋದು, ಆ್ಯಸ್ ದ ಕೇಸ್ ಮೇ ಬಿ ಅಂತ ಹೇಳ್ತಾ ಇದ್ದೇನೆ ಇಂಗ್ಲೀಷ್ನಲ್ಲಿ. ಪರಿಸ್ಥಿತಿ ಮತ್ತು ಪ್ರಸಂಗಕ್ಕೆ ಸಂಬಂಧಪಟ್ಟಂತೆ ಉಚ್ಚ ನ್ಯಾಯಾಲಯ ರಕ್ಷಕನಾಗಿ ಕಾರ್ಯನಿರ್ವಹಿಸ್ಬೋದು ಅಥವಾ ಸರ್ವೋಚ್ಚ ನ್ಯಾಯಾಲಯ ಕಾರ್ಯನಿರ್ವಹಿಸ್ಬೋದು. ಆದರೆ ನಮ್ಮ ನ್ಯಾಯಾಂಗ ನಮ್ಮ ಹಕ್ಕುಗಳ ರಕ್ಷಕನಾಗಿದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನು ಎರಡನೆಯ ಲಕ್ಷಣ, ಸಂವಿಧಾನಕ್ಕೆ ಇವುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ. ಕಾಲ ಬದಲಾದಂತೆ, ಪರಿಸ್ಥಿತಿ ಬದಲಾದಂತೆ, ಸನ್ನಿವೇಶ ಅವಶ್ಯಕತೆಗಳು ಬದಲಾದಂತೆ ಈ ಮೂಲಭೂತ ಹಕ್ಕುಗಳಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಂವಿಧಾನದ 368ನೇ ವಿಧಿಯಡಿ, ಭಾಳ ಇಂಪಾರ್ಟೆಂಟು, ಸಂವಿಧಾನದ 368ನೇ ವಿಧಿಯಡಿ ಇವುಗಳಿಗೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಮೂಲ ಸ್ವರೂಪ, ಒಂದು ಬೇಸಿಕ್ ನೇಚರ್ ಅಂತ ಏನು ಕರೀತಾ ಇದ್ದೀವಿ, ಮೂಲ ಸ್ವರೂಪದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡದೆ ತಿದ್ದುಪಡಿ ಮಾಡಬೇಕು. ಏನು ಸಂವಿಧಾನ ರಚನಾ ಸಮಿತಿಯವರು ಮಾಡಿದ್ದಾರೆ, ಆ ಮೂಲ ಸ್ವರೂಪದಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡದೆ, ಮೂಲ ಬೇಸಿಕ್ ಸ್ಟ್ರಕ್ಚರ್ ಹಂಗೆ ಉಳಿಬೇಕು, ಬೇಸಿಕ್ ನೇಚರ್ ಹಂಗೆ ಉಳಿಬೇಕು, ಅದರಲ್ಲಿ ಬದಲಾವಣೆಗಳನ್ನು ಮಾಡದೆ ಇವರು ಈ ಸಂವಿಧಾನದ ತಿದ್ದುಪಡಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಮೂರನೆಯ ಲಕ್ಷಣ, ಈ ಮೂಲಭೂತ ಹಕ್ಕುಗಳು ಭಾರತೀಯರನ್ನು ಮತ್ತು ವಿದೇಶಿಯರನ್ನು ಪ್ರತ್ಯೇಕಿಸುತ್ತವೆ. ಎಲ್ಲ ಹಕ್ಕುಗಳು ಎಲ್ಲರಿಗೂ ಅನ್ವಯವಾಗುವುದಿಲ್ಲ, ಅಂದರೆ ವಿದೇಶಿಯರಿಗೆ ಮತ್ತು ಭಾರತೀಯರಿಗೆ. ಹೇಗೆ ಅಂತಂದರೆ, ಈ ಸಂವಿಧಾನದ 15ನೇ ವಿಧಿ, 16ನೇ ವಿಧಿ, 19ನೇ ವಿಧಿ, 29 ಮತ್ತು 30ನೇ ವಿಧಿ. 15 ಸಮಾನ ಅವಕಾಶಗಳು, ನೌಕರಿ ಮತ್ತು ಶಿಕ್ಷಣದಲ್ಲಿ ಸಮಾನ ಅವಕಾಶಗಳನ್ನು ನೀಡುವುದು. ಈ ವಿಧಿಗಳು 19ನೇ ವಿಧಿಯಲ್ಲಿ ಸಪ್ತ ಸ್ವಾತಂತ್ರ್ಯಗಳು ಬರ್ತಾ ಇದ್ದಾವೆ. ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಸಂಘಟನಾ ಸ್ವಾತಂತ್ರ್ಯ, ಪ್ರವಾಸ ಸ್ವಾತಂತ್ರ್ಯ, ರಹವಾಸಿ ಸ್ವಾತಂತ್ರ್ಯ, ಉದ್ಯೋಗ ವ್ಯವಹಾರದ ಸ್ವಾತಂತ್ರ್ಯ, ಶಿಕ್ಷಣದ ಸ್ವಾತಂತ್ರ್ಯ. ಈ ರೀತಿ ಶಿಕ್ಷಣ ಬರೋದಿಲ್ಲ, ಶಿಕ್ಷಣ 21ಕ್ಕೆ ಬರ್ತಾ ಇದೆ. ಈ ರೀತಿ ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಆಮೇಲೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂಘಟನಾ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವಂಥ ಸ್ವಾತಂತ್ರ್ಯ, ವ್ಯವಹಾರ ಉದ್ಯೋಗದ ಸ್ವಾತಂತ್ರ್ಯ, ಈ ರೀತಿ ಸಪ್ತ ಸ್ವಾತಂತ್ರ್ಯಗಳನ್ನ ಅಲ್ಲಿ ನೀಡ್ತಾ ಇದ್ದಾರೆ. ಇವು ಭಾರತೀಯರಿಗೆ ಮಾತ್ರ ಅನ್ವಯವಾಗ್ತಾ ಇದ್ದಾವೆ. ಉಳಿದ ಹಕ್ಕುಗಳು ಸಂವಿಧಾನದ 15, 16, 19, 29, 30 ಈ ವಿಧಿಗಳು ಭಾರತೀಯರಿಗೆ ಮಾತ್ರ ಅನ್ವಯವಾಗ್ತಾ ಇದ್ದಾವೆ. ಉಳಿದ ವಿಧಿಗಳು ಭಾರತೀಯರು ಮತ್ತು ವಿದೇಶಿಯರಿಗೆ ಸಮಾನವಾಗಿ ಅನ್ವಯವಾಗ್ತಾ ಇದ್ದಾವೆ. ಯಾವ ರೀತಿ ಭಾರತೀಯರಿಗೆ ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆ ಬರ್ತಾ ಇದೆ, ಅದೇ ರೀತಿ ವಿದೇಶಿಯರಿಗೂ ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆ ಬರ್ತಾ ಇದೆ. ಇಲ್ಲಿ ಇಂಗ್ಲೀಷ್ನಲ್ಲಿ 3 ಅಂಶ ನಿಮ್ಗೆ ಹೇಳಬೇಕು. ಮೊದಲನೇದು, ದೀಸ್ ಆರ್ ಜಸ್ಟಿಸಿಯಬಲ್ ರೈಟ್ಸ್.
ಎರಡನೆಯದು, ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ದೀಸ್ ರೈಟ್ಸ್. ಮೂರನೆಯದು, ದೀಸ್ ರೈಟ್ಸ್ ಡಿಫ್ರೆನ್ಸಿಯೇಟ್ ಬಿಟ್ವೀನ್ ದ ಸಿಟಿಸನ್ಸ್ ಆ್ಯಂಡ್ ಏಲಿಯನ್ಸ್. ನೆಕ್ಸ್ಟ್ ಏನು ಬರ್ತಾ ಇದೆ ಅಂತಂದರೆ, ಈ ಹಕ್ಕುಗಳು ನಿರಂಕುಶ ಅಲ್ಲ. ಈ ಹಕ್ಕುಗಳು ನಿರಂಕುಶ ಅಲ್ಲ ಅಂತಂದರೆ ಈ ಹಕ್ಕುಗಳ ಮೇಲೆ ನಿರ್ಬಂಧ ಅದಾವೆ. ಇವು ನಿರ್ಬಂಧಿತ ಹಕ್ಕುಗಳು. ಇವು ನಿರ್ಬಂಧಿತ ಹಕ್ಕುಗಳು ಅಂತಂದರೆ ನಿಮ್ಮ ಹಕ್ಕುಗಳನ್ನು ಅನುಭವಿಸುವಂತಹ ಸಮಯದಲ್ಲಿ ಮತ್ತೊಬ್ಬರಿಗೆ ತೊಂದರೆಯಾಗದಂತೆ ನೀವು ನಿಮ್ಮ ಹಕ್ಕುಗಳನ್ನು ಅನುಭವಿಸಬೇಕು. ಉದಾಹರಣೆಗೆ ಸಂವಿಧಾನದ 19ನೇ ವಿಧಿಯಡಿಯಲ್ಲಿ ನಿಮಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂದ ಕೂಡಲೇ ನೀವು ಬೇಕಾಬಿಟ್ಟಿ ಮಾತನಾಡಲಿಕ್ಕೆ ಬರೋದಿಲ್ಲ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹಾಳು ಮಾಡಲಿಕ್ಕೆ ಬರೋದಿಲ್ಲ. ದೇಶದ ಏಕತೆ ಐಕ್ಯತೆಗೆ ಧಕ್ಕೆ ಉಂಟಾಗುವಂತೆ ಮಾತಾಡಲಿಕ್ಕೆ ಬರೋದಿಲ್ಲ. ನೆರೆಯ ರಾಷ್ಟ್ರಗಳೊಂದಿನ ಸಂಬಂಧಗಳಿಗೆ ಧಕ್ಕೆ ಉಂಟಾಗುವಂತೆ ಮಾತಾಡಲಿಕ್ಕೆ ಬರೋದಿಲ್ಲ. ಅಂದರೆ ನಿಮಗೆ ವಾಕ್ ಸ್ವಾತಂತ್ರ್ಯ ಇದ್ದರೂ ಕೂಡ ನಿಮ್ಮ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧಗಳದಾವೆ. ಅಂದರೆ ಇವು ನಿರ್ಬಂಧಿತ ಹಕ್ಕುಗಳು, ಇವು ನಿರಂಕುಶ ಹಕ್ಕುಗಳಲ್ಲ. ಇನ್ನು ಮೂಲಭೂತ ಹಕ್ಕುಗಳು, ದೀಸ್ ಆರ್ ರೆಸ್ಟ್ರಿಕ್ಟೆಡ್ ರೈಟ್ಸ್. These are not absolute or unlimited rights. These are restricted rights. ಇನ್ನು ಐದನೆಯದು, ಈ ಹಕ್ಕುಗಳನ್ನು ಸ್ಥಗಿತಗೊಳಿಸಬಹುದು ಅಥವಾ ಅಮಾನತ್ತಿನಲ್ಲಿಡಬಹುದು. ಅಂದರೆ ತುರ್ತು ಪರಿಸ್ಥಿತಿಯ ಘೋಷಣೆಯಾದಾಗ, ರಾಷ್ಟ್ರದಲ್ಲಿ ಆಪತ್ ಸ್ಥಿತಿ ಉಂಟಾದಾಗ ಜೀವಿಸುವ ಹಕ್ಕನ್ನು ಹೊರತುಪಡಿಸಿ ನಿಮಗಿರುವ ಎಲ್ಲ ಹಕ್ಕುಗಳನ್ನು ಸಂಸತ್ತು ರದ್ದುಪಡಿಸಬಹುದಾಗಿದೆ. ಸಂವಿಧಾನದ 352ನೇ ವಿಧಿಯಡಿಯಲ್ಲಿ ಏನಾದರೂ ತುರ್ತು ಪರಿಸ್ಥಿತಿ ಘೋಷಣೆಯಾದರೆ ಸಂವಿಧಾನದ 359ನೇ ವಿಧಿ ರಾಷ್ಟ್ರಪತಿಗಳಿಗೆ ಹಕ್ಕುಗಳನ್ನು ರದ್ದು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ಅನ್ನೋದು ನಾವು ನೆನಪಿಟ್ಕೊಳ್ಬೇಕು. 352ನೇ ವಿಧಿಯಡಿಯಲ್ಲಿ ತುರ್ತುಪರಿ ಘೋಷಣೆ ಆಗ್ತಾ ಇದೆ. ಆದರೆ ಸಂವಿಧಾನದ 359ನೇ ವಿಧಿ ಈ ಹಕ್ಕುಗಳನ್ನು ರದ್ದು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. These rights can be suspended during emergency. These rights can be suspended during emergency. ಇನ್ನಾಗಲೇ ನಿಮಗೆ ನಾನು ಸಂವಿಧಾನದ 32 ಮತ್ತು 226ನೇ ವಿಧಿ ಬಗ್ಗೆ ಹೇಳಿದೆ. ಇವು ನ್ಯಾಯಸಮ್ಮತ ಹಕ್ಕುಗಳು ಅಥವಾ ನ್ಯಾಯರಕ್ಷಿತ ಹಕ್ಕುಗಳು ಅಂತ ಹೇಳಬೇಕಾದ್ರೆ, ಸಂವಿಧಾನದ 32 ಮತ್ತು 226ನೇ ವಿಧಿಗಳ ಪ್ರಕಾರ ನಿಮ್ಮ ಹಕ್ಕುಗಳನ್ನು ಮರಳಿ ಪಡೆಯುವ ಅಧಿಕಾರ ನಿಮಗಿದೆ. ಯು ಕ್ಯಾನ್ ಗೆಟ್ ಬ್ಯಾಕ್ ಯುವರ್ ರೈಟ್ಸ್ ಅಂಡರ್ ಆರ್ಟಿಕಲ್ 32 and 226 of the Constitution. ಮುಂದಿನ ಲಕ್ಷಣ ಭಾಳ ಇಂಪಾರ್ಟೆಂಟು. ಭಾರತದಲ್ಲಿ ಕೆಲಸದ ಹಕ್ಕು ಮೂಲಭೂತ ಹಕ್ಕಲ್ಲ. ಕೆಲಸದ ಹಕ್ಕು ಮೂಲಭೂತ ಹಕ್ಕಲ್ಲ. ಅದಕ್ಕೆ ನಮ್ಮಲ್ಲಿ ದಂಡಪಿಂಡಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕೆಲಸದ ಹಕ್ಕು ಮೂಲಭೂತ ಹಕ್ಕು ಮಾಡಲೇ ಇಲ್ಲ ಅವರು. ನೀವು ಕೆಲಸ ಮಾಡಬೇಕು ಅನ್ನೋದು ಹಕ್ಕ ಅಲ್ಲ. ಈಗ ನಾವು ವಿಡಿಯೋ ಮಾಡಕತ್ತೀವಿ, ಪಾಠ ಮಾಡಕತ್ತೀವಿ, ನಿಮ್ಗೆ ವಿಡಿಯೋ ಮುಖಾಂತರ, ಆನ್ಲೈನ್ ಮುಖಾಂತರ ಎಷ್ಟು ಮಂದಿ ನೋಡ್ತಾ ಇದ್ದೀರಿ? ಇದು ನೋಡೋದು ನಿಮ್ಮ ಹಕ್ಕಲ್ಲ, ಹೌದಲ್ಲ? ಪಾಠ ಮಾಡೋದು ನಮ್ಮ ಹಕ್ಕು, ಕೇಳೋದು ನಿಮ್ಮ ಹಕ್ಕು ಅಂತ ಹೇಳ್ತಾರೆ. ನಾವು ಪಾಠ ಮಾಡಬೇಕು ಅಂತ ಹೇಳ್ತೀರಿ. ಅದನ್ನು ನೋಡೋದು ನಿಮ್ಮ ಕರ್ತವ್ಯ ಅಲ್ವಾ? ಅದು ನಿಮ್ಮ ಕೆಲಸ ಅಲ್ವಾ? ಕರ್ತವ್ಯ ಅಂದರೆ ಕೆಲಸ ಅಲ್ವಾ? ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡಿ, ನೋಡಿ ನೀವು ನಿಮ್ಮ ಕೆಲಸ ಮಾಡಬೇಕಲ್ಲ. ಅದು ಹಕ್ಕಿಲ್ಲ ಅಂದ್ಕೊಂಡು ಭಾಳ ಜನ ಆಳಸಿ ಆಗ್ತಾ ಇದ್ದೀವಿ. ಅದು ತಪ್ಪು. ನಮ್ಮ ಸಂವಿಧಾನದಲ್ಲಿ ಇದನ್ನು ಯಾಕೆ ಸೇರಿಸಲಿಲ್ಲ ಅಂತ ನನಗೆ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ. ಇನ್ನು ಸಂವಿಧಾನದ 33ನೇ ವಿಧಿಯ ಬಗ್ಗೆನೂ ನಾನು ಇಲ್ಲಿ ಹೇಳಬೇಕು. ಅದಕ್ಕಿಂತ ಮೊದಲು ಇಂಗ್ಲೀಷ್ನಾಗ, ರೈಟ್ ಟು ವರ್ಕ್ ಈಸ್ ನಾಟ್ ಎ ಫಂಡಮೆಂಟಲ್ ರೈಟ್ಸ್ ಇನ್ ಇಂಡಿಯಾ. ಈಗ ಸಂವಿಧಾನದ 33ನೇ ಮುಂದಿನ ಲಕ್ಷಣ, ಸಂವಿಧಾನದ 33ನೇ ವಿಧಿ ಏನು ಹೇಳ್ತಾ ಇದೆ ಅಂತಂದರೆ, ಈ ಹಕ್ಕುಗಳು ಸಶಸ್ತ್ರ ಬಲಗಳು ಅಂದರೆ ಪೊಲೀಸರು ಮತ್ತು ರಕ್ಷಣಾ ಬಲಗಳು ಇವುಗಳಿಗೆ ಅನ್ವಯವಾಗುವುದಿಲ್ಲ ಅಂತ ಹೇಳ್ತಾ ಇದೆ.
ಮೂಲಭೂತ ಹಕ್ಕುಗಳು ಪೊಲೀಸರು ಮತ್ತು ರಕ್ಷಣಾ ದಳಗಳಿಗೆ ಅನ್ವಯವಾಗೋದಿಲ್ಲ. ಯಾಕಂದರೆ ಅವರು ಶಾಂತಿ ಕಾಪಾಡುವ ಕಾರ್ಯದಲ್ಲಿ ನಿರತವಾಗಿರ್ತಾ ಇದ್ದಾರೆ. ಸಾಮಾಜಿಕ ಶಾಂತಿಗೆ ಭಂಗ ಬರದಂತೆ ನೋಡಿಕೊಳ್ಳುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಹಕ್ಕುಗಳು ಅನ್ವಯ ಆಗೋದಿಲ್ಲ. Police and armed forces doesn't enjoy these rights under Article 33 of the Constitution. ಇವಿಷ್ಟು ಹಕ್ಕುಗಳ ಲಕ್ಷಣಗಳು. ಇನ್ನದರ ಮಹತ್ವದ ಬಗ್ಗೆ ಒಂದು ನಿಮಿಷದಲ್ಲಿ ಹೇಳಬೇಕು ಅಂತ ಹೇಳ್ತೀನಿ. ಪ್ರಯತ್ನ ಮಾಡ್ತೀನಿ ಒಂದೇ ನಿಮಿಷದಲ್ಲಿ ಇದರ ಮಹತ್ವದ ಬಗ್ಗೆ ಹೇಳಬೇಕು ಅಂತ. ಈ ಮೂಲಭೂತ ಹಕ್ಕುಗಳು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಆದ್ಯತೆಯನ್ನು ನೀಡ್ತಾ ಇದ್ದಾವೆ. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ, ಬಹುಶಃ ನಾನು ಲಕ್ಷಣಗಳಲ್ಲಿ ಅದನ್ನು ಹೇಳಬೇಕಾಗಿತ್ತು, ಇನ್ನೊಂದು ಲಕ್ಷಣ ಅಂತೇಳಿ ಅಲ್ಲಿ ನೀವು ಸೇರಿಸ್ಕೊಳ್ರಿ. ಇನ್ನೊಂದು ಲಕ್ಷಣ ಏನಪ್ಪ ಅಂತಂದರೆ ಇವೆಲ್ಲರಿಗೂ ಅನ್ವಯವಾಗ್ತಾ ಇದ್ದಾವೆ. ಜಾತಿ, ಮತ, ಧರ್ಮ, ಲಿಂಗ, ಪ್ರದೇಶ, ಭಾಷೆ, ವರ್ಣ, ವರ್ಗ ಇದು ಯಾವುದೂ ಗಮನಕ್ಕೆ ಬರೋದಿಲ್ಲ. ಎಲ್ಲರೂ ಭಾರತೀಯರು. ಭಾರತದಲ್ಲಿರುವ ಎಲ್ಲರಿಗೂ ಈ ಹಕ್ಕುಗಳು ಅನ್ವಯವಾಗ್ತಾ ಇದ್ದಾವೆ. ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗ್ತಾ ಇದ್ದಾವೆ. ಶ್ರೀಮಂತರು, ಬಡವರು, ಸುಶಿಕ್ಷಿತರು, ಅಶಿಕ್ಷಿತರು, ನಗರವಾಸಿಗಳು, ಗ್ರಾಮವಾಸಿಗಳು, ಕರಿಯರು, ಬಿಳಿಯರು, ಮೇಲ್ಜಾತಿಯವರು, ಕೆಳಜಾತಿಯವರು ಎಲ್ಲರಿಗೂ ಸಮಾನವಾಗಿ ಅನ್ವಯ. ದೀಸ್ ರೈಟ್ಸ್ ಆರ್ ಅಪ್ಲಿಕೇಬಲ್ ಟು ಆಲ್ ಸಿಟಿಸನ್ಸ್ ಈಕ್ವಲಿ. ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್. ಕಾಸ್ಟ್, ಕಲರ್, ಕ್ರೀಡ್, ರೇಸ್, ಲ್ಯಾಂಗ್ವೇಜ್, ನಥಿಂಗ್ ಡಿಸ್ಕ್ರಿಮಿನೇಟ್ಸ್ ದ ಪೀಪಲ್. ದೇ ಆರ್ ಅಪ್ಲಿಕೇಬಲ್ ಟು ಆಲ್. ಇನ್ನು ಮಹತ್ವದ ಬಗ್ಗೆ ಬಂದಾಗ ಇವು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಆದ್ಯತೆಯನ್ನು ನೀಡ್ತಾ ಇದ್ದೇವೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ, ತಾನಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾವೆ. ಆತ ಸ್ವತಂತ್ರವಾಗಿರಲಿಕ್ಕೆ, ಸ್ವತಂತ್ರವಾಗಿ ಜೀವಿಸಲಿಕ್ಕೆ, ಸ್ವತಂತ್ರವಾಗಿ ವಿಚಾರ ಮಾಡಲಿಕ್ಕೆ, ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ, ಸ್ವತಂತ್ರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಇಲ್ಲಿ ಅವಕಾಶ ಸಿಗ್ತಾ ಇದೆ. ಯಾವ ವ್ಯಕ್ತಿಯೂ ಯಾರ ಹಿಡಿತದಲ್ಲಿಯೂ ಇರುವುದಿಲ್ಲ. ಯಾವ ವ್ಯಕ್ತಿಯೂ ಯಾರ ಮರ್ಜಿಗನುಗುಣವಾಗಿ ಕೆಲಸ ಮಾಡಬೇಕಾಗಿಲ್ಲ. ಯಾವ ವ್ಯಕ್ತಿಯೂ ಯಾರ ನಿಯಂತ್ರಣದಲ್ಲಿಯೂ ಇರಬೇಕಾಗಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೆ ಹಕ್ಕುಗಳಿದ್ದಾವೆ. ಇದು ಈ ಹಕ್ಕುಗಳ ಮಹತ್ವ. ಇನ್ನು ಎರಡನೇದು ಪ್ರತಿಯೊಬ್ಬರ ಗೌರವ, ವ್ಯಕ್ತಿ ಗೌರವವನ್ನು ಇದು ರಕ್ಷಣೆ ಮಾಡ್ತಾ ಇದೆ. ಏನು ಘನತೆ ಮತ್ತು ಗೌರವ ಅಂತ ಹೇಳ್ತೀವಲ್ಲ, ಭಾಳ ದೊಡ್ಡ ಶಬ್ದಗಳನ್ನು. respects individual personality, respects individuality. ವ್ಯಕ್ತಿಯ ಘನತೆ ಮತ್ತು ಗೌರವ, ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಬಡವ ಬಲ್ಲಿದ ಅನ್ನೋ ಪ್ರಶ್ನೆ ಇಲ್ಲದೆ ಸರ್ವರ ವ್ಯಕ್ತಿತ್ವವನ್ನು ರಕ್ಷಣೆ ಮಾಡ್ತಾ ಇದೆ. ಸರ್ವರ ಘನತೆ ಗೌರವವನ್ನು ರಕ್ಷಣೆ ಮಾಡಲಿಕ್ಕೆ ಇವು ಅವಶ್ಯಕವಾಗಿದ್ದಾವೆ. ಅದರ ಜೊತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮತ್ತಷ್ಟು ಸುಭದ್ರ ಮಾಡ್ತಾ ಇದ್ದಾವೆ. ನಿಮಗೆ ವಾಕ್ ಸ್ವಾತಂತ್ರ್ಯ ಇದ್ದಾಗ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದೀರಿ. ಸಂಘಟನಾ ಸ್ವಾತಂತ್ರ್ಯ ಇದ್ದಾಗ ಸರ್ಕಾರದ ವಿರುದ್ಧ ಸಂಘಟಿತರಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಅಂದರೆ ಪ್ರಜೆಗಳು ವ್ಯವಸ್ಥೆಯಲ್ಲಿ ಭಾಗವಹಿಸುವ ಮೂಲಕ, ಪ್ರಜೆಗಳು ವ್ಯವಸ್ಥೆಯ ಅಂಕುಡೊಂಕುಗಳನ್ನು ತಿದ್ದುವ ಮೂಲಕ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಸುಭದ್ರವನ್ನಾಗಿ ರೂಪಿಸಲಿಕ್ಕೆ ಇಲ್ಲಿ ಅವಕಾಶ ಸಿಗ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಬಹುಶಃ ಇಷ್ಟು ಹಕ್ಕುಗಳ ಮಹತ್ವ ಹೇಳಿದರೆ ಸಾಕು ಅಂತ ಅನಿಸ್ತಾ ಇದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ 32ನೇ ವಿಧಿಯನ್ನು ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾ ಇದ್ದಾರೆ. ಸಂವಿಧಾನದ 32ನೇ ವಿಧಿಯು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈ 32ನೇ ವಿಧಿಯೇ ನಮ್ಮ ಹಕ್ಕುಗಳನ್ನು ನಮಗೆ ರಕ್ಷಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಮುಂದಿನ ಕ್ಲಾಸ್ನಲ್ಲಿ ಹಕ್ಕುಗಳ ಬಗ್ಗೆ ವಿವರವಾದ ಚರ್ಚೆಯನ್ನು ಮಾಡೋಣ. ಧನ್ಯವಾದ.